ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಅಯ್ಯೋ ಅವರೇ, ರಾತ್ರಿ ಎಲ್ಲ ಸಂದಾಗಿದ್ರಲ್ಲ ಅವರೇ, ನಿಮ್ಗೆ ಏನಾಯ್ತವರೇ? ನೀವು ನನ್ನ ಏಟ್ ಸಂದಾಗ ನೋಡ್ಕೊಂಡಿದ್ರಿ, ನಿಮ್ಗಿಂತ ಸಾವು ಬರ್ಬಾರ್ದಾಗಿತ್ತವರೇ. ನಿಮ್ಗಿಂತ ಸಾವು ಬರ್ಬಾರ್ದಾಗಿತ್ತು. ಚೆಲ್ವಿ ಅಕ್ಕ ಯಾಕೆ ಹೀಗೆ ಗಾಬರಿಯಿಂದ ಹೋದ್ರು? ಅಜ್ಜಿ 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 ಏನಾಯ್ತು ಅಜ್ಜಿ? ಅಜ್ಜಿ ಅಜ್ಜಿ ಹೇಳಿ ಅಜ್ಜಿ. ಅಯ್ಯೋ ಅಜ್ಜಿ 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 ಎದ್ದೇಳಿ ಅಜ್ಜಿ. ಅಜ್ಜಿ ಏನಾಯ್ತು? ಅಜ್ಜಿ 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 ಎದ್ದೇಳಿ ಅಜ್ಜಿ. ಅಜ್ಜಿ ಅಜ್ಜಿ ಹೇಳಿ ಅಜ್ಜಿ. ಅಜ್ಜಿ ಅಜ್ಜಿ ನಿಧಾನ. ಅಜ್ಜಿ ಏನಾಯ್ತು? ಚೆಲ್ವಿ ಇಲ್ಲಿಗೆ ಯಾಕೆ ಬಂದೆ? ಅಷ್ಟು ಮಾತಾಡ್ತೀರಿ, ಯಾಕೆ ಉತ್ತರ ಕೊಡ್ಲಿಲ್ಲ? ನಿನ್ನನ್ನು ಸಾಯಿಸಕ್ ಬಂದಿದ್ದೀನಿ. ಇವಳು ಹೂವಲ್ಲ ಬಂಗಾರು, ಹಾವು. ನಮ್ಮನೆ ಅನ್ನ ತಿಂದು ನನ್ ಪಿರಾಣನೆ ತೆಗಿಬೇಕು ನೋಡಿದ್ಲು. ಅದ್ಯೋಟ್ ಧೈರ್ಯ ಇದ್ರೆ ನಮ್ಮ ಅವ್ವನೇ ಮುಗ್ಸಕ್ ಮಾಡಿದ್ಯಾ? ಅಯ್ಯೋ ಪಾಪಿ, ವಯಸ್ಸಾದವ್ರ ಪ್ರಾಣ ತೆಗೆಯಕ್ಕೆ ನಿಂಗೆ ಹೆಂಗಾದ್ರೂ ಮನ್ಸು ಬಂತು? ಅತ್ತೆ, ಇವಳು ಏನೋ ಪ್ಲಾನ್ ಮಾಡ್ಕೊಂಡು ಈ ಮನೆಗೆ ಬಂದಿದ್ದಾಳೆ. ಹೇ, ಯಾರೇ ನೀನು? ಯಾರೇ ನೀನು ಇಲ್ಲಿ ಕಳಿಸಿದ್ದು? ಮಾಡೋದೆಲ್ಲ ಮಾಡಿ ಮಳಿ ಆಗಿ ನಿಲ್ಬೇಡ. ನೀ ಬಂದಾಗಿಂದ ನಿನ್ ಕಂಡ್ರೆ ನನ್ಗಾಗ್ತಿರ್ಲಿಲ್ಲ. ಕೊನೆಗೂ ನೀನ್ ಸರಿ ಇಲ್ಲ ಅಂತ ಸಾಬೀತಾಗೋಯ್ತು. ಅವರೇ ತೆಪ್ಪಾಯ್ತವರೇ, ನನ್ನ ಬಿಟ್ಬಿಡಿ ಅವರೇ. ಅತ್ತೆ, ರಾಜಿಗೆ ಆತ್ಮ ವಿಷಯ ಗೊತ್ತಾಗಿದ್ದು ಇವಳಿಂದನೇ ಅಂತ ಅನ್ಸುತ್ತೆ. ಇಲ್ಲ ಅಂದ್ರೆ ನಾವಿಲ್ಲಿ ಮಾತಾಡೋ ವಿಷಯ ಅವಳಿಗೆ ಹೇಗೆ ಗೊತ್ತಾಗತ್ತೆ? ಅಯ್ಯೋ, ನಾನು ಅದನ್ನೆಲ್ಲ ಮಾಡಿಲ್ಲ ಅಮ್ಮವ್ರೆ. ವಾಹ, ಇದ್ರಾಗ ಇವಳು ಕುಮ್ಮಕ್ಕಾಯ್ತಾ? ಛೇ, ಇಂಥ ಕಚ್ಚಡ ಕೆಲಸ ಮಾಡಕ್ಕೆ ನಾಚಿಕೆ ಆಗಕ್ಕಿಲ್ಲ. ಅವರೇ ತೆಪ್ಪಾಗೋಯ್ತವರೇ, ಬಿಟ್ಬಿಡಿ ನನ್ನ. ಮುಚ್ವಾಯ್, ಆ ರಾಜಿ ಜೊತೆಯಾಗಿ ಸೇರ್ಕೊಂಡು ಇನ್ನು ಯೋನೆಲ್ಲ ಮಾಡಿದ್ಯಾ ದಿಟ್ಟ ಯೋಳು. ಸುಳ್ಳು ಯೋನ ಯೋಳ್ದೆ ಅಂದ್ರೆ ಇಲ್ಲ ಊತ ಹಾಕ್ಬಿಡ್ತೀನಿ. ಗೋಪಾಲಪ್ಪ, ಕಾಳಿ, ತುರ್ಸಿ ಎಲ್ಲರನ್ನೂ ಎದುರಿಸಿದ್ದು ಇವಳೇ ಅನ್ಸುತ್ತೆ ಅತ್ತೆ. ಚೋಳೋ ಆ ರಾಜಿಗೂ ನಿನ್ಗೂ ಯೋನ್ ಸಂಬಂಧ? ಅವಳು ನಿನ್ನ ಇಲ್ಲಿಗೆ ಯಾಕೆ ಕರ್ಕೊಂಬಂದ್ಲು? ಎಲ್ಲಿಂದ ಕರ್ಕೊಂಬಂದ್ಲು? ಏಯ್, ನಿನ್ನೆ ಕೇಳ್ತಿರೋದು ಮಾತಾಡೆ. ಬಂಗಾರು, ಇವಳು ಹಾಗೆಲ್ಲ ಬಾಯ್ ಬಿಡೋಕಿಲ್ಲ. ನಿನ್ ಚಾಟಿ ತಗೊಂಡು ಮೈ ಕಿತ್ತೋಗೋ ಹಾಗೆ 4 ಬಿಡು. ಬೇಡ ಅವರೇ, ಬೇಡ. ನಿಜ ಹೇಳೋಗಾದ್ರೆ ನಿನ್ನ ಇಲ್ಲಿ ಕಳ್ಸಿದ್ ಯಾರು? ನನ್ನ ಇಲ್ಲಿ ಕಳಿಸಿದ್ದು ರಾಧಾ. ಅತ್ತೆ, ಇವಳು ಸಾಮಾನ್ಯದವಳಲ್ಲ. ಆ ರಾಧಾ ಇವಳನ್ನ ಇಲ್ಲಿ ಕಳಿಸಿ ನಮ್ಮ ಮನೆ ವಿಷಯ ಎಲ್ಲ ತಿಳ್ಕೊಂಡು
ನನಗೆ ಧಮಕಿ ಆಗ್ತಿದ್ದಾಳೆ. ಬಂಗಾರು, ರಾಧಾ ಜೈಲ್ನಾಗಿದ್ರು ತನ್ನ ಚೇಲನ್ ಕಳ್ಸವಳೆ ನಮ್ಮನ್ನೆಲ್ಲ ಮುಗಿಸೋದಕ್ಕೆ. ಇವಳನ್ನ ಸುಮ್ಮನೆ ಬಿಡಬಾರ್ದು. ರಾಧನ್ ಜೊತೆಯಾಗಿ ಸೇರ್ಕೊಂಡು ನಮ್ಮ ಮನೆ ವಿರುದ್ಧ ಯಾರೇ ಸಂಚ್ ಮಾಡಿದ್ರು ಯೋನ್ ಗತಿ ಬರ್ತೈತೆ ಅನ್ನೋದನ್ನ ಇಡೀ ಊರಿನ 3 ಜನನೇನ್ ಮಾಡ್ಬೇಕು. ಸ್ನೇಹ ಕೇಳ್ಕೊಂಡು ನಡಿಯೋ ನಡಿ ನಡಿ. ಸುಮಾ, ಹಾಯ್. ಹಾಯ್ ಸಚಿನ್, ನೀನೇನಿಲ್ಲಿ? ನೀನು ಮತ್ತೆ ಆಫೀಸಿಗೆ ಹೋಗ್ತಿದ್ಯಾ ಅಂತ ಗೊತ್ತಾಯ್ತು, ಹಾಗೆ ಮಾತಾಡಿಸ್ಕೊಂಡು ಹೋಗೋಣ ಅಂತ ನಾನು ಬಂದೆ. ಏನಾಯ್ತು ಸುಮಾ? ನಂಗೆ ಈ ರೋಡಲ್ಲಿ ನಿಂತ್ಕೊಂಡು ಮಾತಾಡೋದು ಅಂದರೆ ತುಂಬ ಭಯ ಆಗುತ್ತೆ. ಡೋಂಟ್ ವರಿ ಸುಮಾ, ಹಾಗೆಲ್ಲ ಮತ್ತೆ ಏನೂ ರಿಪೀಟ್ ಆಗಲ್ಲ. ಅಲ್ಲ, ರಿಸ್ಕ್ ಯಾಕೆ? ನಾನು ಹೊರಡ್ತೀನಿ. ಸುಮಾ ಸುಮಾ ಪ್ಲೀಸ್, ನಾವು ಇಲ್ಲದೆ ಬೇರೆ ಎಲ್ಲೂ ಮೀಟ್ ಮಾಡೋಕ್ಕಾಗಲ್ಲ. ಪ್ಲೀಸ್ 2 ನಿಮಿಷ ಅಷ್ಟೇ. ಸರಿ, ಹೇಳು. ನಾವು ಲೈಫಲ್ಲಿ ಏನೇ ಒಳ್ಳೆ ನಿರ್ಧಾರ ತಗೋಬೇಕು ಅಂದರೂ ಅದನ್ನು ಮೊದಲು ನಮ್ಮನ್ನು ಸಪೋರ್ಟ್ ಮಾಡೋರಿಗೆ, ನಮ್ಮನ್ನು ನಮ್ಮಷ್ಟೇ ಪ್ರೀತಿ ಮಾಡೋರಿಗೆ ಹೇಳಬೇಕಂತೆ. ಅದಕ್ಕೆ ಈ ವಿಷಯನ ಮೊದಲು ನಿನಗೆ ಹೇಳೋಣ ಅಂತ ಬಂದೆ. ಎಜುಕೇಷನ್ ಕಂಪ್ಲೀಟ್ ಆಯ್ತಲ್ಲ, ಈಗ ನನ್ನದೇ ಒಂದು ಸ್ಟಾರ್ಟಪ್ ಓಪನ್ ಮಾಡಬೇಕು ಅಂತಿದ್ದೀನಿ. ಅಪ್ಪನ ದುಡ್ಡಲ್ಲಿ ಲೈಫ್ ಲೀಡ್ ಮಾಡೋದು ನಂಗೆ ಇಷ್ಟ ಇಲ್ಲ ಅಂತ ನಿನ್ಗೆ ಆಲ್ರೆಡಿ ಗೊತ್ತಲ್ಲ, ಅದಕ್ಕೆ ಈ ಡಿಸಿಷನ್. ಗುಡ್ ಲಕ್ ಸಚಿನ್. ಮಕ್ಕಳು ಬೆಳೆದ ಮೇಲೂ ತಂದೆ ತಾಯಿ ಮೇಲೆ ಡಿಪೆಂಡ್ ಆಗೋದು ಸರಿಯಲ್ಲ. ನಿನ್ನ ಫ್ಯೂಚರ್ ಪ್ಲ್ಯಾನ್ಸ್ಗೆ ನನ್ನ ಕಡೆಯಿಂದ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸುಮಾ. ಸುಮಾ, ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಇದೆ. ಅದು ಹಾಂ, ಸ್ಟಾರ್ಟಪ್ ಓಪನ್ ಆದಮೇಲೆ ನಾನು ಲೈಫ್ನ ಮುಂದಿನ ಹಂತಕ್ಕೆ ತೊಗೊಂಡು ಹೋಗಬೇಕು ಅಂತಿದ್ದೀನಿ. ಅಂದರೆ ಲೈಫ್ ಪಾರ್ಟ್ನರ್. ಸದ್ಯಕ್ಕೆ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್ ಮಾತ್ರ ಹೇಳೋಕ್ಕಾಗೋದು. ನಾನಿನ್ನು ಬರ್ತೀನಿ. ಸದ್ಯ ಎಲ್ಲಿ ವಿಷಯ ಹೇಳಿದಾಗ ಅವಳು ನನ್ನ ಮೇಲೆ ಕೋಪ ಮಾಡ್ಕೊಂಡು ಕೂಗಾಡ್ತಾಳೆ ಅಂದ್ಕೊಂಡಿದ್ದೆ. ಸ್ಮೈಲ್ ಕೊಟ್ಬಿಟ್ಟು ಹೋದ್ಲು. ಸುಮಾರು ನನ್ನ ಮೇಲೆ ಕೋಪ ಕಮ್ಮಿ ಆಗಿದೆ ಅನ್ಸುತ್ತೆ. ಆದಷ್ಟು ಬೇಗ ಗ್ರ್ಯಾಂಡಾಗಿ ಮದುವೆಗೆ ಪ್ರಪೋಸ್ ಮಾಡಬೇಕು.